ಕುಷ್ಟಗಿ ಬೃಹತ್ ಮತ್ತು ಮಧ್ಯಮ ಗಾತ್ರದ ನೀರಾವರಿ ಯೋಜನೆಗೆ ಒಳಪಡದ ತಾಲೂಕು. ಮಳೆ ಆಶ್ರಿತ ಪ್ರದೇಶ. ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳ ಮೇಲೇನೆ ಅವಲಂಬಿತವಾಗಿರುವಂತಹ ಕ್ಷೇತ್ರ. ಇಲ್ಲಿ ಯಾವುದೇ ದೊಡ್ಡ ಕೈಗಾರಿಕೆಗಳಾಗಲಿ ಉದ್ಯಮಗಳಾಗಲಿ ಇಲ್ಲ. ಇಲ್ಲಿ ಅಭಿವೃದ್ಧಿ ಎಂದರೆ ಜನರ ಬದುಕು ಕಟ್ಟೋದು. ಇಲ್ಲಿ ಅಭಿವೃದ್ಧಿ ಎಂದರೆ ಮಕ್ಕಳ ಭವಿಷ್ಯ ಬದಲಾಯಿಸೋದು ಎಂದು ತಿಳಿದ ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಮೂಲ ಸೌಕರ್ಯಗಳಿಲ್ಲದೆ ವಂಚಿತವಾಗಿದ್ದ ಶಿಕ್ಷಣ ಇಲಾಖೆಗೆ ಕಾರ್ಯಕಲ್ಪ ನೀಡಿ ನಿರ್ಮಿಸಿದ್ದು ಸುಮಾರು 300 ಶಾಲೆ ಕಟ್ಟಡಗಳು, 110 ಸ್ಮಾರ್ಟ್ ಕ್ಲಾಸ್ಗಳು, 3 ಮುರಾರ್ಜಿ ವಸತಿ ಶಾಲೆಗಳ ಕಟ್ಟಡಗಳು, ಡಿಗ್ರಿ ಕಾಲೇಜಿನಲ್ಲಿ ಸುಸಜ್ಜಿತ ಆಡಿಟೋರಿಯಂ, 4 ಹಾಸ್ಟೆಲ್ಗಳು. ಉನ್ನತೀಕರಿಸದ ಆರೋಗ್ಯ ವ್ಯವಸ್ಥೆ ಕಡೆಗೆ ಗಮನ ಹರಿಸಿ 100 ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಮಂಜೂರಾತಿ ತಂದು 2 ಸಮುದಾಯ ಆರೋಗ್ಯ ಕೇಂದ್ರಗಳ ಉನ್ನತೀಕರಣ, ಸಿಬ್ಬಂದಿ ವಸತಿ ಗೃಹಗಳ ನಿರ್ಮಾಣ ಜೊತೆಗೆ 2 ಪಶು ಆಸ್ಪತ್ರೆ ಸೇರಿದಂತೆ ತಾಲೂಕಿನಾದ್ಯಂತ ತಾಂಡವವಾಡುತ್ತಿದ್ದ ಬರ ಮತ್ತು ಕುಡಿಯುವ ನೀರಿನ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವಾಗಿ ತಾಲೂಕಿನಲ್ಲಿ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿದ್ದ ಸಣ್ಣ ನೀರಾವರಿ ಇಲಾಖೆಗೆ ರೂಪರೇಷ ನೀಡಿ ನಿರ್ಮಿಸಿದ್ದು 34 ಚೆಕ್ ಡ್ಯಾಂಗಳು. ಕೆಬಿಜೆಎನ್ಎಲ್ನಿಂದ 15 ಕೆರೆಗಳು ಒಳಗೊಂಡಂತೆ ಒಟ್ಟು 33 ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸಾಕಾರಗೊಂಡಿದೆ. ತಾವರಗೇರ ಪಟ್ಟಣಕ್ಕೆ 107 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರು ಸರಬರಾಜು ಯೋಜನೆ, 10 ಲಕ್ಷ ಲೀಟರ್ ಸಾಮರ್ಥ್ಯದ ಜಲ ಸಂಗ್ರಹಗಾರ, 650 ಎಸ್ಸಿ ಮತ್ತು ಎಸ್ಟಿ ಫಲಾನುಭವಿಗಳಿಗೆ ಕೊಳವೆ ಬಾವಿಗಳ ಮಂಜೂರು, 715 ಮನೆಗಳ ಮಂಜೂರು, 36 ಗ್ರಾಮ ಪಂಚಾಯಿತಿಗೆ 1300 ಮನೆಗಳು ಮಂಜೂರು. ಕುಷ್ಟಗಿ ಪಟ್ಟಣದಲ್ಲಿ ಸುಸಜ್ಜಿತ ತಾಲೂಕು ಕ್ರೀಡಾಂಗಣ, ಒಳಾಂಗಣ ಕ್ರೀಡಾಂಗಣ, ವಿಶಾಲ ಬಸ್ ನಿಲ್ದಾಣ ನಿರ್ಮಿಸಿ ಕ್ಷೇತ್ರದಲ್ಲಿ ಒಟ್ಟು 250 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಮಾಡಿ ರಸ್ತೆಗಳೇ ಕಾಣದ ಊರಿಗೆ, ಮುಳುಗಡೆ ಆಗುತ್ತಿದ್ದ ಊರಿಗೆ ರಸ್ತೆ ಸೇತುವೆ ನಿರ್ಮಿಸಿ ಕುಷ್ಟಗಿ ವಿಧಾನಸಭೆ ಕ್ಷೇತ್ರದಲ್ಲಿ ಒಬ್ಬ ವಿರೋಧ ಪಕ್ಷದ ಶಾಸಕನಾಗಿ 1500 ಕೋಟಿ ಅನುದಾನ ತಂದು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಸರ್ವ ಜನಾಂಗವನ್ನು ಪ್ರೀತಿಸುವಂತಹ ತಲುಪುವಂತ ಯೋಜನೆಗಳ ಅನುಷ್ಠಾನ ಇದು ಶಾಸಕ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಸಾಧನೆ. ಸಣ್ಣ ನೀರಾವರಿ ಯೋಜನೆಯಿಂದ ಸುಮಾರು 1000 ಎಕರೆಕ್ಕೂ ಹೆಚ್ಚು ಕೃಷಿ ಪ್ರದೇಶಕ್ಕೆ ಅನುಕೂಲವಾಗಿದೆ. ಶಿಕ್ಷಣಕ್ಕಾಗಿ 169 ಕೋಟಿ ಅನುದಾನದಿಂದ ನಮ್ಮೂರಿನ ಮಕ್ಕಳಿಗೆ ಭವಿಷ್ಯ ರೂಪಿಸುವ ಕಾರ್ಯಕ್ಕೆ ಮುನ್ನುಡಿ ಬರೆದಿದೆ. 250 ಎಕರೆಯಲ್ಲಿ ಕೈಗಾರಿಕೆ ಪ್ರದೇಶ ಅಭಿವೃದ್ಧಿಗೊಂಡಿದೆ. ಕೊಪ್ಪಳ ಏತ ನೀರಾವರಿ 2ನೇ ಹಂತದಡಿ ಇನ್ನು ಹಲವು ಗ್ರಾಮಗಳು ಬರದಿಂದ ಮುಕ್ತವಾಗಲಿವೆ ಎಂದು ಕನಸು ಕಂಡಿರುವ ಜನಸೇವಕ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರ ಮತ್ತೊಮ್ಮೆ ಅಭಿವೃದ್ಧಿಯೇ ಮಾತಾಡಿದೆ, ಮತ್ತೊಮ್ಮೆ ಬಯ್ಯಾಪುರ ಎಂದು.